ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. 2026ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ಯ ಯುವಕರ ಯುವಕ, ವಯಸ್ಕರರ ವಯಸ್ಕರ ಹಾಗೂ ಅತ್ಯಂತ ಬುದ್ಧಿವಂತ ಚಾಣಾಕ್ಷ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ವಿಶೇಷವಾಗಿರ್ತಕ್ಕಂಥ ಮಾತನ್ನು ಆಡ್ತಾರ ಅಥವಾ ಸೌಜನ್ಯ ಹೋರಾಟಗಾರರಿಗಾಗಿರ್ಬೋದು ಅಥವಾ ಸೌಜನ್ಯರ ಕುಟುಂಬಕ್ಕೆ, ಆ ಸಂತ್ರಸ್ತರ ಕುಟುಂಬ ಏನದಲ್ಲ ಆ ಕುಟುಂಬಕ್ಕೆ ಕೆಲವೊಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಹೇಳಬಹುದು, ಶುಭ ಸುದ್ದಿಯನ್ನು ಕೇಳಬಹುದು ಅಂತಂದು ನಾವೆಲ್ಲ ಕಾಕೋತ ಕೂತಿದ್ವಿ. ಆದರೆ ಪತ್ರಕರ್ತರು ಅವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾಡಿದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಡಾಪೆಯ ಉತ್ತರವನ್ನು ಕೊಟ್ಟಿರ್ತಾರೆ. ಸೊ ಅದೆಲ್ಲವೂ ಹೇಳೋದಕ್ಕಿಂತ ಮುಂಚೆ 2012-13ರಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಈ ಒಂದು ಪ್ರಕರಣವನ್ನು ಎಲ್ಲಿಗೆ ಹೋಗಿ ಮುಟ್ಟಿದ್ದಾರೆ ಅನ್ನೋದನ್ನು ಮೊದಲು ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಎಷ್ಟೋ ಹೋರಾಟಗಾರರು ಆರ್ ಅಶೋಕ್ ಅವ್ರ ಮೇಲೂ ಕೂಡ ಕೆಲವೊಂದಿಷ್ಟು ಅಪವಾದಗಳನ್ನು ಇಟ್ಟಿರ್ತಕ್ಕಂಥದ್ದು ಅದ. ಅದನ್ನು ಗಮನದಲ್ಲಿಟ್ಟುಕೊಂಡು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂದೆ ಏನಾದರೂ ನಿಮ್ಮ ಸರ್ಕಾರ ಬರಬೇಕಾಗಿದ್ರ, ನಾನು ಪಕ್ಕ ಕಾಂಗ್ರೆಸ್ನ ಓಟ್ ನಿಮ್ಗೆ ಮಾಡಿದ್ದೇನೆ ನಾನು, ಆದರೆ ಈ ಒಂದು ಪ್ರಕರಣಕ್ಕೆ ಬಂದಾಗ ಇನ್ನು ನೋಡ್ತೀವಿ ನಾವು ಏನು ಮಾಡ್ಬೇಕು ಅನ್ನೋದು. ಪ್ಲೇಟ್ ಚೇಂಜ್ ಮಾಡೋಕ್ಕೆ ಭಾಳ ತತ್ತದಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅದ, ಇಲ್ಲಿ ಏನು ಮಾಡೋಕ್ಕೆ ಬರೋದಿಲ್ಲ ರೀ. ಆದ್ರೆ ನಿಮ್ಮ ಪಕ್ಷ ಏನಾದರೂ ಆಡಳಿತಕ್ಕೆ ಬರಲೇಬೇಕಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆರ್ ಅಶೋಕ್ ಅವರ ಒಂದು ಕೆಲಸ ಕಾರ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಸೌಜನ್ಯಳಿಗೆ, ಪದ್ಮಲತಾಳಿಗೆ, ವೇದವಲ್ಲಿಗೆ ಇವ್ರಿಗೆಲ್ಲರಿಗೂ ಕೂಡ ನ್ಯಾಯವನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನು ಮೊದಲು ಮನದಟ್ಟು ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಪ್ಪ ಅಂದ್ರೆ ನಮ್ಮ ಜನ ಹೆಂಗದಾರ ಅಂದ್ರೆ ಕರ್ನಾಟಕದಾಗ ಮ್ಯಾಗ ತಗೊಂಡು ಹೋಗಿ ಮ್ಯಾಗಿಂದ ಕೆಳಗೆ ಒಗೆದು ಬಿಡ್ತಾರೆ. ಇಲೆಕ್ಷನ್ ಟೈಮ್ನಾಗ ಸುದ್ದಿ ಖಬರ್ ಇರಂಗಿಲ್ಲ, ಹಂಗೆ ಹಾರಿ ಬಿಡ್ತದ ಪಕ್ಷ, ಯಾವುದೂ ಇರಲಿ ಅದು. ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೋಡಕದೇನು, ನಾನು 5-6 ತಿಂಗಳಾಯಿತು, ಅವರು ತನಿಖೆ ನಡೀತಾ ಇದೆ. ಓಕೆ, ನಡೀಲಿ, ಕರೆಕ್ಟಾಗಿ ನಡೀಲಿ, ಸಮಾಧಾನವಾಗಿ ನಡೀಲಿ, ಅನ್ಯಾಯ ಆದವ್ರಿಗೆ ನ್ಯಾಯ ಸಿಗಲಿ. ಆದ್ರೆ 2026 ಬಂದದ, ಹೊಸ ವರ್ಷ, ಬ್ರಿಟಿಷರ ಪ್ರಕಾರ, ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಶುಭ ಸುದ್ದಿಯನ್ನು ಕೊಡಬಹುದು ತಂದು ನಾನು ಕಾಯಕತ್ತಿದ್ನಿ. ಪತ್ರಕರ್ತರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅವರು ಏನು ಹೇಳ್ತಾರಪ್ಪ ಅಂದ್ರೆ, ಈ ವರ್ಷ ಧರ್ಮಸ್ಥಳದ ಈ ಒಂದು ಪ್ರಕರಣವನ್ನು ನಾನು ಅಂತ್ಯ ಮಾಡ್ತೀನಿ, SIT ತನಿಖೆಯನ್ನು ಈ ವರ್ಷ ಮುಗಿಸ್ತೀನಿ ಅಂತಂದು 2 ಮಾತನಾಗ ಹೇಳಿ ಹೋಗಿಬಿಡ್ತಾರೆ ಅವರು. ಅಂದ್ರೆ SIT ಪ್ರಕರಣವನ್ನು ಈ ವರ್ಷ ಮುಗಿಸ್ತಾರಂತ ಅವರು, ಈ ಧರ್ಮಸ್ಥಳದ ಪ್ರಕರಣವನ್ನು ಈ ವರ್ಷನೇ ಮುಗಿಸ್ತಾರಂತ. ಯಾವ ರೀತಿ ಮುಗಿಸ್ತಾರ? ಅದನ್ನು ಬುಟ್ಟ್ಯಾಗಿನ ರೊಟ್ಟಿ ಏನ್ರಿ ತೊಗೊಂಡು ಗಬಾಬ ತಿಂದು ಬೆಳಿಗ್ಗೆ ಹೇಳಕ್ಕೆ ಹೋಗಕ್ಕ ಅಲ್ಲ. ಅದನ್ನು ಹೇಳಬೇಕಾದ ಗೃಹ ಮಂತ್ರಿ ಅವರು ಮೊದಲು ನೀವು ಏನು ಮಾಡ್ಬೇಕಂದ್ರೆ, ಅಲ್ಲಿ ಬೆಳ್ತಂಗಡಿಯಲ್ಲಿ ಏನು ಪೊಲೀಸರು ಇದ್ದಿರಲ್ಲ, 2012-13 ಏನು ಅಧಿಕಾರಿಗಳು ಇದ್ದಿರಲ್ಲ, ಅವರನ್ನು ಮೊದಲು ಕರ್ಕೊಂಡು ಬಂದು ಅವರಿಗೆ ಖಾರಾಗಿರ ಕಟ್ಟಿಗೆ ಹಚ್ಚಿ ತುರುಕ್ರಿ, ಅಲ್ಲಿರ್ತಕ್ಕಂಥ ವಿಷಯಾಂಶವನ್ನು ನಿಜಾಂಶವನ್ನು ಹೊರಗಡೆ ತೆಗೆಯುವಂಥ ಪ್ರಯತ್ನ ಮೊದಲು ಮಾಡಿರಿ. ಅವರೆಲ್ಲರೂ ರಿಟೈರ್ಡ್ ಆಗ್ಯಾರೋ, ಎಲ್ಲಿ ಟ್ರಾನ್ಸ್ಫರ್ ಆಗ್ಯಾರೋ, ಕೆಲವೊಂದಿಷ್ಟು ಸತ್ತಿದಾವು, ಎಲ್ಲೆಲ್ಲಿ ಹೋಗಿದಾವ, ಪರಾಡಿ ಆಗಿದಾವಲ್ಲ, ಅವತ್ರನ್ನೆಲ್ಲ ಕರ್ಕೊಂಡು ಬಂದ ನೀವು ಏನೇನು ಮಾಡಿರಿಪ್ಪ ಅಂತಂದು ಅವ್ರನ್ನ ಮೊದಲು ತನಿಖೆ ಮಾಡ್ರಿ. ಅವರನ್ನು ಮಹಾಬಲ ಶೆಟ್ ಅದನಲ್ಲ ಅವನು ಮೊದಲು ತನಿಖೆ ಮಾಡ್ರಿ. ಎಲ್ಲಿ CB ನಾಗೇಶ್ ಬಂದರು, ವಾದ ಮಾಡಕತ್ರು, ಇದೆಲ್ಲ ಏನಿಲ್ಲ. ನೀವು ಮೊದಲು ಸರಿಯಾಗಿ ತನಿಖೆಯನ್ನು ಮಾಡೋದಕ್ಕೆ ಮೊದಲು ಹಚ್ಚರಿ. ನಾ ಮುಗಿಸ್ತೀನಿ, ನಾ ಜೆಂಡಾ ಹಚ್ತೀನಿ, ನಾ ದಿಲ್ಲಿ ದರ್ಬಾರ್ ಮಾಡ್ತೀನಿ, ಇದೆಲ್ಲ ಬೇಕಾಗಿಲ್ಲ. ಪ್ರಶ್ನೆ ಇಲ್ಲಿ ಏನು ಉದ್ಭವ ಆಗ್ಯದ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ರಿ. ಹುಬ್ಳ್ಯಾಗ ಮರ್ಡರ್ ಆಗ್ಯದ, ನೀವು ಹೋಗಿದ್ರಿ, ಅವ್ರ ತಾಯಿಯನ್ನು ಭೇಟಿಯಾದ್ರಿ, ಗಂಭೀರವಾಗಿ ಗಾಯ ಆಗಿದ್ರು. ಸೊ ಈ ರೀತಿಯಾಗಿ ಇನ್ನು ಮುಂದೆ ನಡಿಬಾರ್ದು, ಇದಕ್ಕೊಂದು ಹೊಸ ಕಾನೂನನ್ನು ತರಬೇಕಾಗ್ತದೆ ಅನ್ನೋ ಮಾತನ್ನು ಹೇಳಿದ್ರಿ. ಅದು ಸ್ವೀಕಾರಾರ್ಹ. ಆಮೇಲೆ ನಮ್ಗೆ ಅದು ಖುಷಿ ಕೊಡಿರ್ತಕ್ಕಂಥ ವಿಚಾರ ಆಗಬೇಕು. ಯಾಕಂದ್ರೆ ಪಾಪ ಅವ್ರು ಜೀವನ ಮಾಡಕತ್ತಿದ್ರಲ್ಲ, ಸತ್ತು ಹೋದ್ರು, ಪಾಪ ಹೆಣ್ಮಗಳು ಸತ್ತಳು, ಅವಳಿಗೂ ಕೂಡ ನ್ಯಾಯ ಸಿಗಬೇಕಾಗ್ತದೆ. ಅದು ಯಾರೇ ಇರಲಿ, ನ್ಯಾಯ ಸಿಗಲೇಬೇಕಾಗ್ತದೆ ಹೆಣ್ಮಗಳಿಗೆ. ಆ ದಲಿತ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಬೇಕಾಗ್ತದೆ. ಆ ನಿಮ್ಮ ಅನಿಸಿಕೆ ಸ್ವಾಗತಾರ್ಹ.
ನೋ ಪ್ರಾಬ್ಲಮ್. ಆದರೆ ಇಲ್ಲಿ ಧನಿಗಳ ವಿಷಯ ಬಂದಾಗ ಯಾಕೆ ಉಡಾಫೆಯ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ? ನೀವು ಹೇಳಬೇಕು, ಏನು ಹೇಳಬೇಕಾಗಿತ್ತು? 2026ರಲ್ಲಿ ನಾನು ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅತ್ಯಾಚಾರಕ್ಕೆ ಅದನ್ನು ಮಾಡಿರ್ತಕ್ಕಂಥ ಅತ್ಯಾಚಾರಿಗಳಿಗೆ 100% ಶಿಕ್ಷೆಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ನೀವು ಹೇಳಬೇಕಾಗಿತ್ತು. ಆದರೆ ನೀವು ಅದನ್ನು ಹೇಳಲಿಲ್ಲ. ನಾನು SIT ತನಿಖೆ ನಮಗಿಸ್ತೀನಿ, ಧರ್ಮಸ್ಥಳ ಅದೇನು ಸಮಸ್ಯೆ ಅದಲ್ಲ ಅದನ್ನು ನಾನು ಬಗೆಹರಿಸ್ತೀನಿ ಅಂತ ಹೇಳಿದ್ರಿ. ದಯವಿಟ್ಟು ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಬೆಳ್ತಂಗಡಿಲಿರ್ತಕ್ಕಂಥ ಆ ಪೊಲೀಸರನ್ನು ಮೊದಲು ತಂದು ಅವ್ರನ್ನ ಒದ್ದು ಒಳಗಡೆ ಹಾಕಿ ತನಿಖೆಯನ್ನು ಮಾಡಿಸಿ ಸತ್ಯ ನಿಜಾಂಶವನ್ನು ಹೊರಗಡೆ ತರುವಂಥ ಪ್ರಯತ್ನವನ್ನು ಮಾಡ್ರಿ. ಆಮೇಲೆ ಸೌಜನ್ಯಳ ತಾಯಿ ಅವರ ಕುಟುಂಬ ವರ್ಗ ಯಾರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದಲ್ಲ ಅವರನ್ನ ಮೊದಲು ತನಿಖೆ ಒಳಪಡಿಸ್ರಿ. ಆಮೇಲೆ ಪದ್ಮಲತಾ, ಆಮೇಲೆ ಅದಾರಲ್ಲ ಪಾಪ ನಮ್ಮವರಲ್ಲ ಯಮುನಾ ಆಗಿರ್ಬೋದು, ವೇದವಲ್ಲಿ, ಅವರ ಕುಟುಂಬಗಳು ಯಾರ ಮೇಲೆ ಅಪವಾದವನ್ನು ಹಾಕದಾರಲ್ಲ ಅವರನ್ನ ಮೊದಲು ಕರೆದು ತನಿಖೆಯನ್ನು ಮಾಡಿಸ್ರಿ. ಇಡೀ ಕರ್ನಾಟಕದ ಮುಂದೆ ಪಾರದರ್ಶಕ ತನಿಖೆ ಆಗಲಿ. ಒಪ್ಕೊಳ್ಳೋಣ, ಅಕಸ್ಮಾತ್ ಏನಾದರೂ ಇವ್ರ ಮೇಲೆ ಷಡ್ಯಂತ್ರನ ಆಗಿದ್ರ ನೋಡಾಕ್ ಬರ್ತದ ಮುಂದೆ ಮೆಟ್ಟ ಇರ್ತಾವ. ಮತ್ತು ಅಕಸ್ಮಾತ್ ಆಗಲಿ ಅತ್ಯಾಚಾರಗಳನ್ನು ಇವರ ಮಾಡಿದ್ದಾಗಿದ್ರ ಮಾಡಿದ್ದಾಗಿದ್ರಲ್ಲ ಮಾಡ್ಯಾರ್ರಿ, ನಮಗೆ ಕಾನೂನು ಪ್ರಕಾರ ಬೇಕಾಗ್ಯದ ಅಷ್ಟ. ಸೊ ಅದನ್ನು ಸರಿಯಾಗಿ ತನಿಖೆ ಮಾಡಿ, ಕುಲಂಕುಷವಾಗಿ ಚರ್ಚೆ ಮಾಡಿ, ಪಾರದರ್ಶಕ ತನಿಖೆ ಮಾಡಿ, ಯಾರ್ಯಾರು ತಪ್ಪು ಮಾಡ್ಯಾರಲ್ಲ ಅವ್ರಿಗೆ ಗಜಮಾ ಮಾಡಿ ಅವರನ್ನು ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ಉಡಾಪೆಯ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ದಯವಿಟ್ಟು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಮಾಡಕ್ಕೆ ಹೋಗ್ಬೇಡ್ರಿ. ಆರ್ ಅಶೋಕ್ ಅವರು ಈಗ ಏನು ಮಾಡಾಕದಾರಲ್ಲ, ಅಲ್ಲಿ ಬಾಂಗ್ಲಾದೇಶದವ್ರು ಬಂದರು, ಆಮೇಲೆ ಅವ್ರಿಗೆ ಮನೆ ಕಟ್ಟಿಕೊಟ್ರು, ಹಂಗಾತು ಹಿಂಗಾತು. ಈ ಆರ್ ಅಶೋಕ್ ಇದ್ದಾಗ ಕೂಡ ಇದೇ ರೀತಿ ಆಗ್ಯದ. ಅದ್ರ ಬಗ್ಗೆ ಒಂದು ಸೆಪ್ರೇಟಾಗಿ ವಿಡಿಯೋ ಮಾಡ್ತೀನಿ ನಾನು. ಆರ್ ಅಶೋಕ್ ಏನು ದೊಡ್ಡ ಸಾಚ ಅಲ್ಲ, ಅವು ಇದ್ದಾಗೂ ಕೂಡ ಇದೇ ರಾಡಿಗಳಾಗ್ಯಾವ. ಈಗ ವಿರೋಧ ಪಕ್ಷದಾಗ ಕೂತ್ಕೊಂಡ ಒಟ್ಟು ವಿರೋಧ ಮಾಡ್ಬೇಕ್ರಿ, ಇಲ್ಲಾಂದ್ರೆ ಜನ ನಮಗೆ ವಿರೋಧ ಪಕ್ಷ ಅನ್ನಂಗಿಲ್ಲ. ಜನ ಭಯಾಗಿರ್ತಾರಲ್ರಿ ವಿರೋಧ ಪಕ್ಷದಾಗ ಕೂತ್ಕೊಂಡು ಏನು ಹರಿಯಾಗದಿರಲಿ ಅಂತ ಕೇಳಂಗಿಲ್ಲ. ಅದಕ್ಕೆ ಏನಾರು ಒಂದು ವಿಷಯ ತೆಗೆಯೋದ, ಬಾಂಗ್ಲಾದೇಶ್ ಬತ್ತು, ಪಾಕಿಸ್ತಾನ ಬತ್ತು, ಆ ಶ್ರೀಲಂಕಾ ಒಂದು ಕೆಳಗೆ ಐತಾನಂತಲೇ ಅವನವನು ಅದನ್ನೊಂದು ಯಾರು ಹಿಡಿಯಂಗಿಲ್ಲ. ಯಾಕಂದ್ರೆ ನಡಕ್ಕೆ ಸಮುದ್ರ ಐತಾನಂತಲೇ ಅಲ್ಲಿ ಯಾರು ಶ್ರೀಲಂಕಾದವ್ರನ್ನ ಟಚ್ ಮಾಡಂಗಿಲ್ಲ. ಬಾಂಗ್ಲಾದೇಶ್, ನೇಪಾಳ, ಬರ್ಮಾ, ಭೂತಾನ್, ಚೀನಾ, ಪಾಕಿಸ್ತಾನ್ ಇಂಥ ವಿಷಯಗಳನ್ನ ತರೋದು, ಇಲ್ಲ ಸಲದ ದುಮ್ಡಿ ಹಬ್ಸೋದು ಇದು ಆರ್ ಅಶೋಕನ ಕೆಲಸದ. ಇದೇ ದುಮ್ಡಿ 2012 2013 ಮಾಡ್ಯಾರ. ಅದೇ ರೀತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀವು 2021ರಲ್ಲಿ ಆರ್ ಅಶೋಕನ ಥರ ದುಮ್ಡಿ ಮಾಡಿ ಈ ಪ್ರಕರಣವನ್ನು ದಂಡಿ ಹಚ್ಚತಕ್ಕಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಂದ್ರೆ ಒಂದು ನಿಮ್ಮ ಕಡೆ ಕಳಕಳಿಯೇ ವಿನಂತಿ ಮಾಡ್ಕೊಳ್ತೀನಿ. ನಾನು ಭಾಳ ಮನದಿಂದ ನಿಮ್ಮನ್ನು ಒಂದು ವಿಷಯ ಕೇಳ್ಕೊಳ್ತೀನಿ. ಯಾರ್ಯಾರು ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾರಲ್ಲ, ಆ ಹೆಣ್ಣು ಮಕ್ಕಳಿಗೆ ನೀವೇನು ಪೋಲಿಯೋ ಹಾಕ್ತಿರಲ್ಲ, ಆ ಪೋಲಿಯೋ ಹಾಕೋ ಜಾಗದಾಗ ವಿಷ ಕೊಟ್ಟುಬಿಡ್ರಿ. ಆ ವಿಷವನ್ನು ಕೊಡದ ಆ ಎಲ್ಲ ಮಕ್ಕಳು ಸತ್ತು ಹೋಗಿಬಿಡ್ಲಿ. ಗಂಡು ಮಕ್ಕಳು ಮಾತ್ರ ಬದುಕಿರ್ಲಿಲ್ಲ. ಗಂಡು ಮಕ್ಕಳು ಬದುಕಿದ್ರೆ ಏನಾಗ್ತದೆ ಗೊತ್ತದಲ್ಲ, ನಾಳೆ ಯುದ್ಧ ಆಗ್ತದೆ ರೀ, ತಲವಾರ್ಕನ ಯುದ್ಧ ಆಗಿ ಹಿಡಿತದ, ಆಗ್ತದಲ್ಲ. ಅದಕ್ಕೆ ಹೆಣ್ಮಕ್ಳನ್ನ ಒಳ್ಳೆ ರೀತಿಯಾಗಿ ನಾವು ರಕ್ಷಣೆ ಮಾಡಬೇಕು, ಅವ್ರಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ಬೇಕು. ಅವ್ರ ಮುಂದಿನ ಪೀಳಿಗೆ ಜನ್ಮವನ್ನು ಕೊಡ್ತಾರೆ ಆ ಮಹಾತಾಯಿ. ಎಲ್ಲ ಭಾರತ ಮಾತೆ ಅದಲ್ರಿ, ಆಕೆ ಹೆಣ್ಮಗಳು ಚಾಮುಂಡೇಶ್ವರಿ ಅದಾಳ, ಆಕೆ ಬಗ್ಗೆ ಎಷ್ಟಂತ ಹೇಳಲಿ, ಅದ್ರ ಬಗ್ಗೆ ನೀವೆಲ್ಲ ತಿಳ್ಕೊಳ್ಬೇಕು. ಇಲ್ಲಾಂದ್ರೆ ಪೋಲಿಯೋ ಕೊಡೋ ಜಾಗದಾಗ ವಿಷ ಕೊಟ್ಟು ಸಾಯಿಸ್ಬಿಡ್ರಿ ಜಿ ಪರಮೇಶ್ವರ್ ಅವರು. ಗೃಹ ಮಂತ್ರಿ ಇದ್ದಾರೆ, ಅವನೊಂದು ದುನಿಯಾಗಿ ಹೋಗಿಬಿಡ್ಲಿ. 2026ರಲ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು. ಇದನ್ನು ನೀವು ಮುಂದಿನ ದಿನಗಳಲ್ಲಿ ಹೇಳ್ತೀರಿ. ಅದನ್ನು ತಾಯಿ ಸೌಜನ್ಯ ದೇವಿ, ತಾಯಿ ಭಾರತಾಂಬೆ, ತಾಯಿ ಭುವನೇಶ್ವರಿ, ಎಲ್ಲರೂ ಚಾಮುಂಡೇಶ್ವರಿ ಎಲ್ಲರೂ ನಿಮ್ಮ ಬಾಯಿಯಿಂದ ಹೇಳಿಸ್ತಾರೆ ಅಂತಕ್ಕಂಥ ನಂಬಿಕೆಯಿಂದ ಇವತ್ತಿನ ಈ ಒಂದು ವಿಡಿಯೋಗೆ ಮುಕ್ತಾಯವನ್ನು ಹೇಳ್ತೀನಿ. ನಾಳೆ ಮತ್ತೆ ಬೆಳಿಗ್ಗೆ ಬರ್ತೀನಿ. ಬೆಳಿಗ್ಗೆ ಬಂದು ಫೈರಿಂಗ್ನ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯತೆ.